ನಾವೆಲ್ಲರೂ ಕೂಡ ಒಂದೊಂದು ಹಂತದಲ್ಲಿದ್ದೀವಿ. ಎಲ್ಲರಿಗೂ ಆಲದ ಮರ ಇವನೇ, ನಮ್ದೆಲ್ಲ ಆಲದ ಮರ ಇವನೇ. ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ನಾವು ಹೀರೋ ಜೋಡು. ನನ್ನ ಮಗ ಹುಟ್ಟಿರೋದು ರಂಜು 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 ಹಾಯ್ ಮಾಡಿ. ಸ್ವಂತ ಪರಿಚಯ ಆಗಿದೆ. ಎಂತ ಗೊತ್ತಾಯ್ತು? ಸ್ವಂತ ಪರಿಚಯ ಗೊತ್ತಲ್ಲ, ನಂಗೆ ಗೊತ್ತಲ್ಲ ಅಂದ್ರೆ ನಾನು ಬೇರೆ ಹಾಕ್ಬಿಡ್ತೀನಿ ಪಕ್ಕದಲ್ಲಿ. ಹೇಗಿದೆ ಊಟ? ಚೆನ್ನಾಗಿದ್ಯಾ ಅಣ್ಣ? ಹೇಗಿದೆ? ಸುಮ್ಮನೆ ಹೇಳ್ತಾ ಇಲ್ಲ ತಾನೆ. ಹಾಯ್ 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 ಹಾಯ್. ನೀವು ಚೆನ್ನಾಗಿದ್ದೀರಾ? ಊಟನೂ ಚೆನ್ನಾಗಿದೆ. ನಿಮ್ಮಷ್ಟು ಚೆನ್ನಾಗಿಲ್ಲ. ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಧ್ರುವ ಯಾನ. ನಾನು ವರಲಕ್ಷ್ಮಿ ದಯಾನಂದ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಕೆಲವು ದಿನಗಳಿಂದ ಸೊರ್ಗೋಗಿದ್ದೆ. ಬರೀ ಸೊರ್ಗೋಗೋದಲ್ಲ, ನರ್ಪೆತ್ಲಿ ಆಗಿಬಿಟ್ಟಿದ್ದೆ ಅಂದ್ರೇ ತಪ್ಪಾಗೋದಿಲ್ಲ. ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು. ಆ್ಯಕ್ಚುಲಿ ಒಂದು ತಿಂಗಳು ಹತ್ತತ್ರ ಆಗ್ತಾಯಿದೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ನೀವೆಲ್ಲರೂ ನೋಡಿ ನಿಮ್ಮಿಂದ ಯಾವುದೇ ಥರ ಒಂದು ಫೀಡ್ಬ್ಯಾಕ್, ಕಾಮೆಂಟ್ಸ್ನೆಲ್ಲ ನಾನು ಮಿಸ್ ಮಾಡಿಕೊಂಡು, ಕಾರಣ ಕೆಲವ್ರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ತಿಳಿಸ್ಲೇಬೇಕು. ಒಂದು ತಿಂಗಳ ಮುಂಚೆ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ. ಅದಾದಮೇಲೆ ಹಿಂದಿನ ನಾನು ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಹೋಗಿದ್ದು ಒಂದು ವಾರದಲ್ಲೇ ನಮ್ಮ ಅಜ್ಜಿ ದೈವಾಧೀನರಾಗ್ತಾರೆ. ಸೊ ಕೆಲಸಗಳ ಒತ್ತಡ, ಮನಸ್ಥಿತಿ ಇದು ಯಾವುದೂ ಸರಿ ಇರೋದಿಲ್ಲ. ಇದ್ರ ಜೊತೆಗೆ 11ನೇ ದಿವಸದ ಕಾರ್ಯನ ನಾನು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರಿಗೂ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೆ. ಕೆಲವ್ರು ಏನೋ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆಯದು ಕೆಟ್ಟದ್ರ ಅರಿವೇ ಇರೋದಿಲ್ಲ. ಒಂದು ಯೂಟ್ಯೂಬ್ ಅಂದರೆ ಏನು, ಒಂದು ವಿಡಿಯೋ ಮಾಡ್ತಿದ್ರೆ ಯಾಕೆ, ಏನು ಅನ್ನೋ ಪರಿವೇ ಇಲ್ದಿರೋ ಕೆಲವು ಅಯೋಗ್ಯರು, ಅನಾಗರಿಕರು ವಿಡಿಯೋ ಮಾಡ್ತಾ ಇರೋರಿಗೆ, ವಿಡಿಯೋ ಮಾಡ್ತಿರೋರು ಮಾನ ಮರ್ಯಾದೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಕೆಲವರು ಮಾತಾಡಿದರು. ಹಾಗಾಗಿ ಅಂಥ ಮಾನವಸ್ಥರನ್ನು ನಾನು ನನ್ನ ವ್ಯೂವರ್ಸ್ಗೆ ದರ್ಶನ ಮಾಡಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಆ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸ್ವಲ್ಪ ಈ ಜಗಳಗಳು, ವಾಯ್ಲೆನ್ಸ್ ಎಲ್ಲ ಆಯಿತು. ಅಂಥದ್ದನ್ನೆಲ್ಲ ನಾನು ನಿಮಗೆ ಉಣಬಡಿಸೋಕೆ ಇಷ್ಟಪಡಲ್ಲ. ಅಂತ ಅಂದರೆ ಒಂದು ಪಾಸಿಟಿವಿಟಿನ ನಾನು ನಿಮ್ಮೆಲ್ಲರಿಗೂ ಕೊಡಬೇಕು ಅಂತ ಭಾವಿಸಿರೋದ್ರಿಂದ ಕೆಟ್ಟದನ್ನೆಲ್ಲ ದೂರನೇ ಇಟ್ಬಿಡೋಣ ಅಂತ ಹೇಳ್ತಾ, ಅವಕ್ಕೆ ಪ್ರಾಮುಖ್ಯತೆ ಕೊಡೋದೇ ಬೇಡ ಅಂತ ಒಂದೊಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಹಿಂದಿರುಗಬೇಕಾಗಿತ್ತು. ಹಾಗಾಗಿನೇ ಈ ವಿಡಿಯೋ ಜೊತೆ, ಅದರಲ್ಲೂ ಇಲ್ಲಿ ಎಲ್ಲ ನನ್ನ ನೆಚ್ಚಿನ ಪ್ರೀತಿ ಪಾತ್ರರು ತುಂಬಿರ್ತಕ್ಕಂಥ ವ್ಲಾಗಲ್ಲಿ ಹಿಂದಿರುಗಬೇಕು ಅಂತ ಆಯಿತು. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಮುಖ್ಯವಾಗಿ ಬಂದು ನನ್ನ ಮಗನಿಗೆ, ಇವನಿಗೆ ಯಾಕೆ ಹೇರ್ಸು ತುಂಬ ಉದ್ದ ಇದೆ, ಯಾಕೆ ಅವನಿಗೆ ಮುಡಿ ಕೊಡಲ್ವಾ ನೀವು ಅಂತ ಸಾಕಷ್ಟು ಜನ ಕೇಳಿದ್ರಿ. ಇದು ಅದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ತುಂಬ ಬೇಗ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ತಡ ಆಯಿತು. ಯಾವಾಗೇ ಆದರೂ ಕೂಡ ಒಳ್ಳೆಯದಕ್ಕೆ ಆಗಿರುತ್ತೆ ಅನ್ನೋ ನನ್ನ ನಂಬಿಕೆ. ಸೊ ಹಾಗಾಗಿನೇ ಸಮಯ ತೊಗೊಂಡ್ರೂ ಕೂಡ ಒಂದೊಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಯಿತು. ಹೇಗಾಯಿತು, ಎಂತಾಯಿತು, ಯಾರ್ಯಾರು ಬಂದಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ನೀವೆಲ್ಲ ನೋಡ್ಬೋದು. ಕೊಡ್ತಾ ಇದ್ಬಿಟ್ಟು ಬರೀತಿರ್ತಾ ಬಿದ್ದಿರೋ ಪಲ್ಟಿ ಹೊಡೆದಿ ಹಿಂದಕ್ಕೆ.
ಈ ದೇವಸ್ಥಾನ ಬಂದು ಅಮೃತಹಳ್ಳಿ ಮತ್ತು ರಾಚೇನಹಳ್ಳಿಯ ಸಮೀಪದಲ್ಲಿರ್ತಕ್ಕಂತಹ ಶ್ರೀರಾಮ್ಪುರದಲ್ಲಿ ಇರುವಂಥದ್ದು. ಇದನ್ನು ನಾನು ನನಗೆ 1-2ನೇ ತರಗತಿ ಇದ್ದಾಗಿಂದಲೂ ನೋಡ್ತಾ ಇದ್ದೀನಿ. ಆಗ ಒಂದು ಕಾಡು ಪ್ರದೇಶ ಆಗಿತ್ತು, ಅದೆಲ್ಲ ಬಯಲಾಗಿತ್ತು. ಈಗ ಅಲ್ಲಿ ತುಂಬ ಮನೆಗಳಾಗಿವೆ, ಗುರುತೇ ಸಿಗದಿರೋ ಮಟ್ಟಿಗಾಗಿದೆ. ಅಂದರೆ ಬಹುಶಃ ಒಂದು 15 ವರ್ಷದ ಮೇಲೆ ಮತ್ತೆ ನಾನು ಈ ದೇವಸ್ಥಾನವನ್ನು ನೋಡಿದ್ದು. ಅಲ್ಲಿ ತುಂಬ ಪುಟ್ಟ ದೇವಾಲಯ ಆಗಿತ್ತು ಅದಾವಾಗ. ಈಗ ತುಂಬ ದೊಡ್ಡದಾಗಿದೆ ಮತ್ತು ತುಂಬ ಜನ ಬಂದು ಹೋಗ್ತಾರೆ. ಆಗಿಂದಲೂ ಕೂಡ ಒಂದೊಳ್ಳೆ ನಂಬಿಕೆಯನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಆಗಿದೆ. ಇಲ್ಲೇ ನನ್ನ ಮಗನಿಗೆ ಮುಡಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಿತ್ತು. ಹಾಗೆ ನಾವು ಕೂಡ ಈ ಒಂದು ದಿನ ಹಮ್ಮಿಕೊಂಡಿದ್ವಿ. ತುಂಬ ಚೆನ್ನಾಗಿ ಕೂಡ ಆಯಿತು. ಸೊ ಮಧ್ಯಾಹ್ನಕ್ಕೆ ನಾವಿಲ್ಲಿ ಲಂಚ್ ಅಂತ ಅಂದ್ಕೊಂಡಿದ್ದು ನಾನ್ ವೆಜ್ಜು. ಅದಕ್ಕೂ ಮುಂಚೆ ಬೆಳಿಗ್ಗೆಗೆ ತಿಂಡಿಗೆ ಅಂತ ನಾವಿಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ ಅವರಿಗೆ ತಿಂಡಿ ಮಾಡಲಿಕ್ಕೆ ಹೇಳಿದ್ವಿ. ಅವ್ರು ಟೊಮೆಟೊ ಬಾತ್ ಮಾಡಿದರು. ನಿಜವಾಗ್ಲೂ ಟೊಮೆಟೊ ಬಾತ್ ಚೂರು ಚೆನ್ನಾಗಿರಲಿಲ್ಲ, ಉಪ್ಪು ಖಾರ ಇರಲಿಲ್ಲ. ಮೇ ಬಿ ಅರ್ಜೆಂಟ್ಗೆ ಅವ್ರಂಗೆ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ನಂಬಲೇಬೇಕು ನೀವು, ಮಧ್ಯಾಹ್ನದ ಊಟ ಮಾತ್ರ ಪ್ರತಿಯೊಬ್ಬರೂ ಹೊಗಳಿ ಹೋದರು. ಅಷ್ಟು ಚೆನ್ನಾಗಿತ್ತು ಕೂಡ. ನಾನು ಟೇಸ್ಟ್ ಮಾಡಿದೆ. ಮಟನ್ನಂತೂ ನಾನು ಚೂರು ಬಾಯಿಗಿಡಕ್ಕೆ ಅವಕಾಶನೇ ಸಿಕ್ಕಿಲ್ಲ. ನಾನು ಅದು ಟೇಸ್ಟು ಮಾಡಲಿಲ್ಲ. ಬಟ್ ಎಲ್ಲರೂ ಹೇಳಿದ್ದೆ ನನಗೆ ಸವದಂಗೆ ಆಗಿಬಿಟ್ಟಿತ್ತು. ಈ ಕಡೆ ಬೇಕಂದ ನಂದನ್, ಏನು ಅನ್ನಿಸ್ತಾ ಇದೆ? ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆಯಾ? ಏನು ಅನಿಸ್ತದೆ? ನಮ್ಗೆ ಅಯ್ಯೋ ಅನಿಸ್ತಾ ಇದ್ದೀರಾ ಅಷ್ಟೇ ನೀವು. ನಾವು ಅಯ್ಯೋ ಅನ್ನಿಸ್ತಿದ್ದೀವ. ಮಾಡೋ ಮೈ ಬಗ್ಸ್ ಕೆಲಸ ಮಾಡೋ, ವಯಸ್ಸಿನ ಹುಡುಗ. ಹಾಂ, ವ್ಲಾಗ್ ಇದೆ ಅಣ್ಣ ನಂದು ಯೂಟ್ಯೂಬಲ್ಲಿ. ವ್ಲಾಗ್ ಮಾಡ್ತೀನಿ ನಾನು. ನೀವೆಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 10 ವರ್ಷದಿಂದನಾ? ಹಾಂ, ಹಾಕ್ತೀನಿ. ನಿಮ್ಮ ಏನೇನು ಹಾಕ್ತಿದ್ದೀರಾ ಇವಾಗ ಬಿರಿಯಾನಿಗೆ? ಆಯಿಲು, ಆಮೇಲೆ ಈರುಳ್ಳಿ ಬಾಯ್ಲ್ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಖಾರ. ಹಾಂ, ಹಸಿ ಖಾರ ಅಂದರೆ ಏನೇನಿದೆ ಅದರಲ್ಲಿ? ಹಸಿ ಖಾರ ಅಂದರೆ ಹಸಿಮೆಣಸಿನ್ಕಾಯಿ ರುಬ್ಬಿರೋದು ರೋಸ್ಟ್ ಮಾಡಿ. ಓಕೆ. ಆಮೇಲೆ ಪಲಾವ್ ಸಾಮಾನು ಹಾಕೋದು, ರೋಸ್ಟ್ ಮಾಡೋದು. ಚೆನ್ನಾಗಿ ರೋಸ್ಟ್ ಆದಮೇಲೆ ನೀರು ನಮ್ಗೆ ಇಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳೋದು. ಆಮೇಲೆ ಚಿಕನ್ ತೊಳೆದ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ರೈಸ್ ಹಾಕ್ಕೊಂಡು ಆಮೇಲೆ ದಮ್ಮಿಗೆ ಬಿಡೋದು. ಅದ್ರ ಮೇಲೆ ತುಪ್ಪ, ಏಲಕ್ಕಿ ಪೌಡರು ಹಾಕ್ಬಿಟ್ಟು ದಮ್ ಹಾಕ್ಬಿಟ್ಟು. ನೋ ಟೇಸ್ಟಿಂಗ್ ಪೌಡರ್, ಬೇರೆ ಅಡಿಷ್ನಲ್ ಪೌಡರ್ ಏನಿಲ್ಲ? ಓನ್ಲಿ ನ್ಯಾಚುರಲ್ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ನ್ಯಾಚುರಲ್ ಬಿರಿಯಾನಿ ಪರ್ಫೆಕ್ಟ್ ಟೇಸ್ಟ್ಗೋಸ್ಕರ ನೀವು ಈ ರೆಸಿಪಿ ನೋಡ್ಕೊಂಡು ಟ್ರೈ ಮಾಡ್ಬೋದು. ಅಣ್ಣ ಸರಿ ಬರಲಿಲ್ಲ ಅಂದರೆ ನೀವೇ ಗ್ಯಾರಂಟಿ. ಹಂಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವು ಟೇಸ್ಟ್ ಮಾಡ್ತೀವಲ್ಲ ಆಮೇಲೆ. ಓಕೆ, ಕಂಟಿನ್ಯೂ. ಯಾವ ಚಾನಲ್ಲು? ಅಲ್ಲ, ಈ ವಾಟ್ಸಪ್ ಹಾಕಿ, ಫೇಸ್ಬುಕ್ ಬರ್ತದೆ. ಫೇಸ್ಬುಕ್ಕಲ್ಲಿ ಹಾಕ್ತೀರಾ? ಮಾಡಿರೋದು ಮಾತ್ರ ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಅವ್ನು ಫಾಲೋ ಮಾಡೋ ನೀನು. ಪೂಜೆ ವಿಡಿಯೋ ಎಲ್ಲ ಬರ್ತದೆ ಖಂಡಿತ. ನಮ್ದು ವಾಟ್ಸಪ್ ಕಳಿಸ್ಬಿಡಿ ಆಮೇಲೆ. ವಿಡಿಯೋ ಕಣ. ಇವು ಮಾಡಲ್ಲ ಅಂತ. ಗೋತ್ರೋದ್ ಭವಿಷ್ಯ, ಶಿವಗೋತ್ರ ನಮಸ್ಯ, ಪುಟ್ಟರಾಜ್ ನಮಸ್ಯ, ಶಾಂತಮ್ಮ ನಮಸ್ಯ, ಮಧುಸೂದನ್ ನಮಸ್ಯ, ವರಲಕ್ಷ್ಮಿ ದಯಾನಂದ್ ನಮಸ್ಯ, ಯಥಾಸ್ ನಮಸ್ಯ, ನಂದನ್ ಕುಮಾರ್ ನಮಸ್ಯ, ಸಾಕುಟುಂಬ ಸರಸ್ಸು, ಆರೋಗ್ಯ ಭಾಗ್ಯ ಸಿದ್ಧಿರಸ್ತು, ಗುಣೇಶ್ವರ ಸ್ವಾಮಿಗೆ ಸಮರ್ಪಯಾಮಿ, ಇಷ್ಟ ಅರ್ಥ ಸಿದ್ಧಿರಸ್ತು. ದೇವಿಯಾಯ ನಮಃ, ಓಂ ಪಂಚಲಿಂಗ ದೇವಿಯಾಯ ನಮಃ, ಓಂ ಶುಭದೇವಿಯಾಯ ನಮಃ, ಓಂ ಕೈಲಾಸ ದೇವಿಯಾಯ ನಮಃ, ಓಂ ಮಣಿಪುರ ದೇವಿಯಾಯ ನಮಃ, ಓಂ ಪಂಚರಮಯ ದೇವಿಯಾಯ ನಮಃ, ಓಂ ಆರೋಗ್ಯಭಾಗ್ಯ ದೇವಿಯಾಯ ನಮಃ. ಆದಿಲಕ್ಷ್ಮಿ ಮಹೇಶ್ವರ ದೇವಿಗೆ ಕುಂಕುಮ ಸಮರ್ಪಯಾಮಿ, ಸಾಕುಟುಂಬ ಸರಸ್ಸು, ಆರೋಗ್ಯ ಭಾಗ್ಯ ಸಿದ್ಧಿರಸ್ತು.
ಸ್ನೇಹಿತರೆ, ನೀವೆಲ್ಲ ಅನ್ಕೋತಿರ್ಬೋದು ಇದೇನಪ್ಪ ಇವಳು ದೇವ್ರಿಗಲ್ಲಿ ಪೂಜೆ ಮಾಡ್ತಿದ್ದಾರೆ, ಭಕ್ತಿಯಿಂದ ಅಲ್ಲಿ ಏನಿದೆ ನೋಡೋದು ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಿದ್ದಾಳೆ ಅಂತ. ಮೊದಲನೇದಾಗಿ ಈ ಒಂದು ಪೂಜಾ ಕಾರ್ಯಕ್ರಮ ಅಥವಾ ಈ ಒಂದು ನೇಮ ಆಗಲಿ ಮತ್ತು ನನ್ನ ಮಗನಿಗೆ ಮುಡಿ ಕಾರ್ಯಕ್ರಮ ಏನಿದೆ, ಇದು ನಮ್ಮಮ್ಮ ತುಂಬ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ನಂಬೋದು ಪ್ರಪಂಚ ಎಲ್ಲ ನಮ್ಮನ್ನ ಏನೇ ಮಾಡಲಿ, ಶಾಪ ಹಾಕಲಿ ಅಥವಾ ನಾವು ಹಾಳಾಗಲಿ ಅಂತ ಏನೇ ಬಯಸಿದ್ರು, ತಾಯಿ ಹೃದಯ ಒಂದಿದೆಯಲ್ಲ, ಅದು ಆಸೆ ಪಡ್ತಾ ಇದೆ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡ್ತಾ ಇದೆ ಅಂತಂದರೆ ಅಂಥ ಮಕ್ಕಳ ಜೀವನ ಯಾವತ್ತೂ ಚೆನ್ನಾಗಿರುತ್ತೆ. ಅದನ್ನು ನಾನು ಬಲವಾಗಿ ನಂಬ್ತೀನಿ. ಹಾಗಾಗಿನೇ ನಮ್ಮಮ್ಮ ಒಬ್ಬರು ಇಲ್ಲಿ ಬೇಡ್ಕೊಂಡ್ರೆ ನನಗೆಲ್ಲ ತಲುಪುತ್ತೆ ಅನ್ನೋ ಒಂದು ಗಟ್ಟಿ ನಂಬಿಕೆ. ಮತ್ತು ಈ ಒಂದು ದೇವರ ಆಶೀರ್ವಾದ ನೀವು ನೋಡಿದ್ರಲ್ಲ, ನಮ್ಮಮ್ಮ ಏನು ಒಳ್ಳೆಯದನ್ನು ಇಟ್ಕೊಂಡು ಇಲ್ಲಿ ಪೂಜೆ ಮಾಡಿಸಿದ್ರು, ಅದಕ್ಕೆ ಫಲವಾಗಿ ದೇವ್ರ ಪ್ರಸಾದ ಕೂಡ ಕೊಟ್ಟಿದೆ. ಈ ಒಂದು ಪೂಜೆ ನೀವೆಲ್ಲರೂ ನೋಡಿ ಕಣ್ತುಂಬಿಕೊಳ್ಳಿ ಮತ್ತು ಆ ದೇವರ ಅನುಗ್ರಹ ನಿಮ್ಮೇಲೆ ಇರಲಿ ಅನ್ನೋ ಕಾರಣಕ್ಕೆ ನೀಟಾಗಿ ವಿಡಿಯೋನ ನಾನು ಸಮರ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ವಿಡಿಯೋ ಮಾಡಿಕೊಂಡು ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇದ್ದೀನಿ. ಅಕ್ಕಿ ಕಾಣಿಕೆ ಎಲ್ಲ ಸಪ್ರೇಟು, ಅಕ್ಕಿ ಕಾಣಿಕೆ ಸಪ್ರೇಟು ಈ ಕಡೆ ತಿರ್ಸಿ. ಅಲ್ಲ ಕೊಡಿ ಪಾಪ ಅದು ಕೆಂಪು ತೆಗೆದ್ಬಿಡು ಪಾಪ, ಕೆಂಪು ತೆಗೆದ್ಬಿಡು. ಇರಲಿ ಬಿಡು, ಪರವಾಗಿಲ್ಲ. ಇಲ್ಲ ಹಾಕೋರು ಕೊಡ್ರಿ 500 ರೂಪಾಯಿ. ಮೂರು ಸುತ್ತಮಪ್ಪ ಆಮೇಲೆ ಬನ್ನಿ. ಮೂರು ಇನ್ಮೇಲೆ ಕಡೆಯಲ್ಲ ಬಿಡಪ್ಪ. ಯಪ್ಪ, ಅಂತೂ ನನ್ನ ಮಗನಿಗೆ ಮುಡಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. 9ನೇ ತಿಂಗಳಲ್ಲಿ ಮೊದಲನೇ ಬಾರಿ ಅವನಿಗೆ ನಮ್ಮ ಮನೆ ದೇವರು ಮಲೆ ಮಹದೇಶ್ವರ ಸ್ವಾಮಿಗೆ ಕೊಟ್ಟಿದ್ದು. ಅದಾದಮೇಲೆ ಪಾಪ ಅವ್ನಿಗೆ ಯಾವುದೇ ಥರ ಮುಡಿ ಆಗಲಿ ಕಟ್ಟಿಂಗ್ ಆಗಲಿ ಏನೂ ಮಾಡಿರಲಿಲ್ಲ. ಯಾಕಂದರೆ ಬೆನ್ನ ಹಿಂದೆ ನಮ್ಮ ಅಮ್ಮನಿಗೆ ಈ ಒಂದು ಆಸೆ ಇತ್ತು. ಹಾಗಾಗಿನೇ ಹಾಗೆ ಇರಿಸ್ಕೊಂಬಂದಿದ್ವಿ. ಅದು ಜುಟ್ಟು ಹಾಕೋ ಲೆವೆಲಿಗೆ ಬಂದ್ಬಿಟ್ಟು ತುಂಬ ಜನ ಹೆಣ್ಣು ಪಾಪುನ ಅಂತ ಕೇಳೋ ಲೆವೆಲಿಗೆ ಬಂದುಬಿಟ್ಟಿದ್ರು. ಇವಾಗಂತೂ ನನ್ನ ಮಗನಿಗೆ ಬುಂಡೆ ಮಾಡಿಸೋದಂತೂ ಅವನು ಮತ್ತು ಅವರಪ್ಪ ಹೆಚ್ಚಾಗಿ ನಮ್ಮ ಧ್ರುವ ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಮಗನ ಗುಂಡು ತಲೆಯಲ್ಲಿ ನೋಡಬೇಕು, ಅವ್ನು ಕೂದಲು ತೆಗಿಬೇಕು, ಆಮೇಲೆ ಒಳ್ಳೆ ಸ್ಟೈಲ್ ಮಾಡಿಸ್ಬೇಕು ಅವನಿಗೆ ಅನ್ನೋ ಕಾರಣಕ್ಕೆ. ಅಂದರೆ ಕೂದಲು ಮತ್ತೆ ಬಂದಮೇಲೆ ತುಂಬ ಲಾಂಗ್ ಹೇರಲ್ಲಿ ಏನು ಮಾಡ್ಸೋಕ್ಕಾಗುತ್ತೆ, ಹೆಣ್ಮಕ್ಳ ಥರ ಕಾಣ್ತಾರೆ ಅಲ್ವಾ. ಹೇಗೋ ನನಗೂ ಭಯ ಆಗಿತ್ತು, ಅದು ಶಾಸ್ತ್ರಕ್ಕೆ ನಮ್ಮ ಅಣ್ಣನ ತೋಡ ಮೇಲೆ ಕೂತ್ಕೋತಾನೋ ಇಲ್ವೋ, ಪೂಜೆ ಮಾಡಿಸ್ಕೊತಾನೋ ಇಲ್ವೋ ಅಂತ. ಹೆಂಗೋ ಆರಾಮಾಗಿ ಕೂತಿದ್ದ, ಅವತ್ತು ಒಳ್ಳೆ ಮೂಡಲ್ಲಿದ್ದ ಅನಿಸುತ್ತೆ. ನನಗೆ ಮಾತ್ರ ವೀಡಿಯೋ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ. ಆ್ಯಂಡ್ ಇಲ್ಲೂ ಕೂಡ ಒಂದು ಕಾರ್ಟೂನ್ ಹಾಕ್ಕೊಟ್ಬಿಟ್ಟು ಆರಾಮಾಗಿ ಕೂರಿಸ್ಬಿಟ್ಟಿದ್ವಿ. ಅದನ್ನು ನೋಡಿಕೊಂಡು ಅವನು ಕೂತ್ಕೊಂಡು ನೀಟಾಗಿ ಗುಂಡೊಡ್ಸ್ಕೊಂಡ. ಯಾವುದೇ ಥರ ಒಂದು ಸಣ್ಣ ಗಾಯ ಕೂಡ ಆಗಲಿಲ್ಲ. ಅವಣ್ಣ ಕೂಡ ತುಂಬ ಜೆಂಟಲಾಗಿ ಹ್ಯಾಂಡಲ್ ಮಾಡಿದ್ರು. ತುಂಬ ಚೆನ್ನಾಗಂತೂ ಆಯಿತು. ಈಗ ಅದು ಬುಂಡೆ ಕಡಿತಾ ಇರ್ತಲ್ಲ, ಒಂಥರ ಆಯ್ತದ ಅವನಿಗೆ. ಅದಕ್ಕೆ ಸುಮ್ಮನೆ ನೀರು ಬಿದ್ದ ಮೇಲೆ ಒಳ್ಳೆ ಜುಮ್ಮನತ್ತೆ. ನೀರು ಬಿದ್ದ ಈಗ ಹಂಗೆ ಅನ್ನಿಸ್ತದ ಅವನಿಗೆ. ಮಸಾಜ್ ಆದಂಗೆ ಆಯ್ತಾ ಇದೆ ಅವನಿಗೆ ಇವಾಗ. ಎಲ್ಲ ಲೇಟಾಗಿ ಬಂದಿದ್ದಾರೆ ಫ್ರೆಂಡ್ಸ್, ಯಾರು ಬೇಗ ಬಂದಿಲ್ಲ. ಯಾಕೆ ನಮ್ಮದು ಫ್ಯಾಮಿಲಿ ಬಂದಿದ್ರು, ಅದಕ್ಕೆ ಕರೆಕ್ಟ್ ಟೈಮ್ ಬಂದಿದ್ದೀರಾ? ಲಂಚ್ ಬೇಕು. ಮಮ್ಮಿ ಫ್ಯಾಮಿಲಿ ಇರಲಿಲ್ವಾ, ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಿತ್ತು. ಅವ್ರು ಇಲ್ಲ, ಅರ್ಜೆಂಟು, ಏನು ಮಾಡೋದು. ಆಯಿತು ಬನ್ನಿ, ಚೇರ್ ಹಾಕ್ಕೊಂಡು ಇಲ್ಲೆಲ್ಲರನ್ನೂ ಮಾತಾಡಿಸ್ಬೇಕಲ್ಲ. ಎಲ್ಲ ಬಂದ್ಬಿಟ್ಟು ನಮ್ಮ ಬ್ಲಾಗಲ್ಲಿ ಒಬ್ಬರು ಕಾಣಿಸ್ಕೊಂಡಿಲ್ಲ. ಸೇ ಹಾಯ್. ಇವರು ರೇವು ಅಂತ, ಇವರು ನಮ್ಮ ಮಾಸ್ಟ್ರು. ಅದ್ರ ಜೊತೆಗೆ ನಮ್ಮ 12 ವರ್ಷದ ಜರ್ನಿಯಲ್ಲಿ ಎಲ್ಲಾನು ತಿಳ್ಕೊಂಡಿರೋರು. ಇವರು ಗೌತಮ್ ಅಂತೇಳಿ, ವಿಜಯ್ ಅವರ ಬೆಸ್ಟ್ ಫ್ರೆಂಡ್. ಯತಿ ನನ್ನ ಕ್ಲಾಸ್ಮೇಟು, ಸಾಹಿತಿ, ಪತ್ರಕರ್ತರು, ವಿಜಯ್ ಪೊಲೀಸ್ ಆಫೀಸರ್. ಇವ್ರು ಗೊತ್ತಲ್ಲ, ಹಂಗೆ ಮಾತಾಡಿಸ್ಕೊಬರೋಣ. ಇಲ್ಲಿ ಫ್ಯಾಮಿಲಿ, ಇಲ್ಲಿ ನಮ್ಮ ಫ್ಯಾಮಿಲಿಲಿ ಇವರು ನಮ್ಮ ಅತ್ತೆ ಅವರ 2ನೇ ಮಗ.
ಅವ್ರ ವೈಫ್ ಧರ್ಮಪತ್ನಿ. ಇವರು ನಮ್ಮ ಅತ್ತೆ. ಹಾಯ್ ಮಾಡಿ. ಹಾಯ್. ಏನಾದರೂ ಹೇಳಿ ನನ್ನ ಚಾನಲ್ಗೆ. ಹೇಳ್ಬೇಕು. ನನ್ನ ಬಗ್ಗೆ ಹೇಳಿ ಏನಾದರೂ. ಇವರು ನಮ್ಮ ಚಿಕ್ಕಮ್ಮ, ಇವರು ಅವ್ರ ಮಗ, ಇವರು ದೊಡ್ಡವರು, ನಮ್ಮ ಅತ್ತೆ ಅವರ ದೊಡ್ಡ ಮಗ. ಹಾಯ್ ಹಾಯ್ ಅಲ್ಲ ಹಾಯ್ ರಾಮಚಂದ್ರ ಇವರು ಇವರು ನಮಸ್ತೆ. ನನ್ನ ನನ್ನ ತಮ್ಮ. ಮಗಳಿಗೆಲ್ಲ ಇದು ಮಾಡಿ ಏನು ಇದು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪನೇ ಮಾಡಿಲ್ಲ, ನೀವಾರು ಮಾಡಿ. ಇದು ಮೋಸ ಗೊತ್ತಾಯ್ತಲ್ಲ. ಇಲ್ಲಿ ಅಂಜುಮ ಬ್ಲಾಗ್ ವಡೇಶ್ವರಿ ಹೇಳ್ತಾವ ನೋಡು ಸರ್ ಆನಂದ್. ನಿನ್ನ ಬೆಸ್ಟ್ ಫ್ರೆಂಡು. ಆಮೇಲೆ ಚಿನ್ನಿ 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 ನಮ್ಮ ಬ್ಲಾಗು. ಅವರ ಹಸ್ಬೆಂಡ್. ಹಾಯ್ ಬ್ರೋ, ಆರಾಮಿದ್ದೀರಾ? ಅವ್ನು ನನ್ನ ಮಗ ಹುಟ್ಟಿರೋದು. ರಂಜು ರಂಜು ರಂಜು. ಹಾಯ್ ಮಾಡಿ ರಂಜು. ಸಂತು ಪರಿಚಯ ಆಗಿದೆ. ಎಂತ ಗೊತ್ತಾಯ್ತು? ಸಂತು ಪರಿಚಯ ಗೊತ್ತಲ್ಲ ನಂಗೆ ಗೊತ್ತಲ್ಲ ಅಂದ್ರೆ ನಾನು ಬೇರೆ ಹಾಕ್ಬಿಡ್ತೀನಿ ಪಕ್ಕದಲ್ಲಿ. ನಾನು ಸಂತು ಬೇರೆ ಅಲ್ಲ. ಇವರು ನಮ್ಮ ಆನಂದ್ರು, ಅಜ್ಜವ್ರ ಹಸ್ಬೆಂಡು. ಹಾಗೆ ಬನ್ನಿ ಬನ್ನಿ, ಫ್ಯಾಮಿಲಿ ತೋರಿಸ್ತೀನಿ ನಾ. ಬ್ಲಾಗ್ ಸಮಾಧಾನ ಸಮಾಧಾನ. ಮಮ್ಮಿ ತುಂಬ ಟೆನ್ಷನ್ ಇದ್ದಾರೆ. ಇದು ನನ್ನ ಮುದ್ದು ಫ್ಯಾಮಿಲಿ. ಹಾಯ್ ಎನರ್ಜಿ ಬೂಸ್ಟರ್ ಇಲ್ಲ ಇಲ್ಲಿ. ಹಾಯ್ ಇಲ್ಲಿ ಮತ್ತೆ ಹಾಯ್. ಇದು ನಮ್ಮ ಚಿನ್ನಿ ಬಂಗಾರಿ, ನನ್ನ ಮುದ್ದು ಬಂಗಾರಿ ಲಡ್ಡು. ಲಡ್ಡು ಓದ್ ಮಾಡ್ತಿದ್ಯಮ್ಮ ಲಡ್ಡು. ಲಡ್ಡು ಫುಲ್ ಬಿಸಿ. ಏರ್ಪಿನ ಕೊಡು. ಚಿಚ್ಚಿ ತಿಂತಾ ಇದ್ದಾರೆ ಅವರು. ಬರ್ಲಿ ಅಂತ ಕಾದಿ ಕಾದಿ ಮಮ್ಮಿ ಕೊಡು. ಬೇಬಿ ಆಚೆ ಬೇಬಿ ಯಾಕೆ ಬೇಬಿ ಟೆನ್ಷನ್? ಅದು ಕನ್ನ ಬೇಡ ಟೆನ್ಷನ್ ಚಿನ್ನ ಮೊನ್ನೆ ಮುದ್ದಲಲ್ಲೇ ಅದೇನಂತಾರಲ್ಲ ಕತ್ತರಿಸ್ತಾ ಮೊನ್ನೆ ಡಾವಡಲ್ಲಿ ಹಾಕೋ ಮೊನ್ನೆ ರೆಡ್ ಕಲರೇ ಬೇಕಾಗ್ತದೆ. ಎಲ್ಲದು ಸಿಂದ ಅಲ್ಲಿ ಫಾರ್ ದಿ ಫಸ್ಟ್ ಟೈಮು ನಮ್ಮ ಬ್ಲಾಗಲ್ಲಿ. ಆಮೇಲೆ ಬ್ಲಾಕ್ ಮಾಡಿ ಚೆನ್ನಾಗಿ ಬರಲ್ಲ, ಅಲ್ಲೆಲ್ಲ ಕಾಣುತ್ತೆ. ಹಿಂದೆ ನಾನೇನು ತೋರಿಸ್ತಾಳೆ ಇನ್ನ ಹಾಕ್ತೀನಿ. ಬಿಜಿ ಇದಾನಂತೆ. ಫಾರ್ ದಿ ಫಸ್ಟ್ ಟೈಮು ನಮ್ಮ ಬ್ಲಾಗಲ್ಲಿ ನಾವು ಇಡೋ ಜೋಡು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಏನು ಅನಿಸ್ತದೆ ಅಮ್ಮ ಬ್ಲಾಗು? ಸಕ್ಕದಾಗಿ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಫ್ರೆಂಡ್ಸ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಚಾನಲ್ನೇ ಮೇಳ್ಬಿಡಿ. ಸಿಂಧು ಮನು 54 ಅಷ್ಟೇ. ಸಿಂಧು ಮನು 54. ನಾನು ಇದ್ರ ಕೆಳಗಡೆ ಟ್ಯಾಗ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚಾನಲ್ ನೇಮ್ನ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಶಾರ್ಟ್ಸ್ ಬರೋದಿರುತ್ತೆ, ಫ್ಯೂಚರಲ್ಲಿ ಬ್ಲಾಗ್ಸ್ ಬರುತ್ತೆ. ಓಕೆ. ಆ್ಯಂಡ್ ಇವರು ನನ್ನ ಅಕ್ಕನ ಮುದ್ದಾದ ಮಗ, ದೊಡ್ಡ ಮಗ. ಇವರು ನಮ್ಮ ಕರಾಟೆ ಚಾಂಪಿಯನ್ನು. ಇವರು ಚೋಟ ಚಾಂಪಿಯನ್. ಇವತ್ತು ಯಾಕೆ ಲೇಟಾಗಿ ಬಂದಿರೋದು? ಏನು ಬಿಸಿ ಅಂತ ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ಆಮೇಲೆ ನಮ್ಮ ಅತ್ತೆ, ಆಮೇಲೆ ಅತ್ತೆ. ಅದು ಹಾಗೆ ನಾನು ಹೇಳ್ತೀನಿ, ಆಮೇಲೆ ಎಲ್ಲರೂ ನೋಡ್ತಾರೆ. ಅಷ್ಟೇ ಅಲ್ಲ, ಇವರು ನಮ್ಮ ಆಂಟಿ. ಸೌಖ್ಯವಾಗಿ ಊಟ ಮಾಡಿ. ಯಾರದು? ಅಮ್ಮ ಅವನು ಹಂಗೆ ಉಂಡೆನೆ ತುರ್ಕೋತಾನ ಅವನು. ಅಣ್ಣ ತಂಗಿ ಏನ್ ನೀವಿಬ್ರು ಹಿಂಗೆ ಅಮ್ಮ ಇಡೀ ಉಂಡೆನೆ ಹಾಕೋತಾನ ಅವನು. ಮಾಡಿ ಮಾಡಿ ಮಾಡಿ. ಆ್ಯಂಡ್ ಇಲ್ಲಿ ನಾನು ನೇರವಾಗಿ ಮಾತಾಡ್ಸೋಕ್ಕಾಗಿರಲಿಲ್ಲ, ಹಾಗಾಗಿ ವಿಡಿಯೋ ಮೂಲಕ ಪರಿಚಯ ಮಾಡಿಸ್ತಿದ್ದೀನಿ. ಇವರು ನನ್ನ ದೊಡ್ಡ ಅಕ್ಕ ಗಾಯತ್ರಿ ಅಂತ. ಅವ್ರ ತಂಗಿ ಈ ಕಡೆ ಭಾಗದಲ್ಲಿ ಕೂತಿರೋರು ಚೈತ್ರ. ಆ್ಯಂಡ್ ಅವ್ರ ಹಸ್ಬೆಂಡು ನಮ್ಮ ಭಾವ. ಆ್ಯಂಡ್ ಅವರಿಬ್ಬರು ಮಕ್ಕಳು, ಆ್ಯಂಡ್ ನಮ್ಮ ಗಾಯತ್ರಿ ಅಕ್ಕನಿಬ್ಬರು ಮಕ್ಕಳು, ಮತ್ತು ನಮ್ಮ ಭಾವ ಶ್ರೀಧರ್ ಅಂತ, ಅಂದರೆ ನಮ್ಮ ಗಾಯತ್ರಿ ಅಕ್ಕವ್ರ ಹಸ್ಬೆಂಡು. ಅವ್ರು ಬಂದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್. ಮುಂದೊಂದು ದಿನ ಅವ್ರದ್ದೊಂದು ಇಂಟರ್ವ್ಯೂನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಂಡ್ ಇವರು ಬಂದು ನಂದು ಅವ್ರ ಫ್ರೆಂಡ್ಸು. ಆ್ಯಂಡ್ ನನಗೂ ಪರಿಚಿತರು. ಇವರು ನನ್ನ ಅತ್ತೆ ಮಗಳು ಜ್ಯೋತಿ ಮತ್ತು ಅವ್ರ ಮಗ. ಸರಿಯಾಗಿ ತಗೋ ನೋಡಿ ಫ್ರೆಂಡ್ಸ್, ನೋಡೋಕೆ ಮಾತ್ರ ಇಷ್ಟ ಹಾಕ್ಸ್ಕೊಂಡವಳೆ.
ನಮ್ಮ ಮಮ್ಮಿ ಹೊಡೇರಿ ಬಾರ್ಸೆ. ನೀರು ಚೆನ್ನಾಗಿದ್ಯಾ? ಊಟ ಚೆನ್ನಾಗಿಲ್ಲ. ನೀನು ಕೇಳಿದ್ದೇನು ನೀನು ಚೆನ್ನಾಗಿದ್ಯಾ ಊಟ ಚೆನ್ನಾಗಿಲ್ಲ. ಇವರು ನನ್ನ ಅತ್ತೆ ಮಗ ವಿಜಯ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಸ್ಮಿತಾ. ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡರ್ ಮತ್ತು ಪ್ರೋ ಕಾರ್ಡ್ ಹೋಲ್ಡರ್. ಇವರು ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಸಿಕ್ಕಾಬಟ್ಟೆ ನಂಗೆ ಆಸೆ ಇದೆ, ಆದರೆ ಸಾಹೇಬರು ತುಂಬ ಬ್ಯುಸಿ ಇದ್ದಾರೆ. ನೀವು ಎಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ದಯವಿಟ್ಟು ಬ್ರದರ್ ಒಂದು ಇಂಟರ್ವ್ಯೂ ಕೊಡಿ ವರಲಕ್ಷ್ಮಿ ಅವ್ರಿಗೆ ಅಂಥೇಳಿ. ಬಾರಿಸಿ ಹೇಗಿದೆ ಊಟ? ಚೆನ್ನಾಗಿದ್ಯಾ ಅಣ್ಣ? ಹೇಗಿದೆ? ಸುಮ್ಮನೆ ಹೇಳ್ತಾ ಇಲ್ಲ ತಾನೆ? ಹಾಯ್ 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 ಹಾಯ್. ನೀವು ಚೆನ್ನಾಗಿದ್ದೀರಾ? ಊಟನೂ ಚೆನ್ನಾಗಿದೆ. ನಿಮ್ಮಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಹಿಯರ್ ದ ಗ್ಯಾಂಗ್. ಫ್ರೆಂಡ್ಸ್, ಯಾರಾದರೂ ನೀನು ಅಂತ ಮಾತಾಡಿದ್ರೆ ತಿರುಗಿ ವಾಪಸ್ ಸರಿಯಾಗಿ ಕೊಡೋವಂಥ ಧೈರ್ಯ ನಂಗೆ ಬಂದಿದ್ರೆ ಅದು ನಮ್ಮ ಅಣ್ಣನಿಂದ. ಆ್ಯಂಡ್ ನಾನು ಬೆಳೆದಂತಹ ಏರಿಯಾ ಎಲ್ಲ ಬಿಗ್ ಸಪೋರ್ಟರ್ಸ್, ನನ್ನ ಬ್ರದರ್ಸ್, ಇವರೆಲ್ಲರೂ ಕೂಡ ಯಾವುದೇ ರೀತಿ ಒಂದು ಹೆಣ್ಮಗಳು ಕೆಚ್ಚದೆಯಿಂದ ನಡಿಬೋದು ಮತ್ತು ಧೈರ್ಯವಾಗಿ ಬದುಕ್ಬೋದು ಅಂದರೆ ಇಂಥ ಅಣ್ಣಂದ್ರಿದ್ದಾಗ ಮಾತ್ರ ಸಾಧ್ಯ. ಸೊ ನಾನು ನಮ್ಮಣ್ಣ ಏನಾದರೂ ಜೀವನದಲ್ಲಿ ಸಂಪಾದನೆ ಮಾಡಿದರೆ ಅದು ಒಳ್ಳೆ ಸ್ನೇಹಿತರನ್ನ, ಬರೀ ಹೊರಗಡೆ ಕೂತ್ಕೊಂಡು ತಿನ್ನೋಕ್ಕಲ್ಲ, ಮನೆ ಸಮಸ್ಯೆಗಳಿಗೂ ಕೂಡ ಜೊತೆ ಬಂದು ನಿಲ್ಲೋ ಅಂಥವ್ರು. ಹಾಕ್ತೀನಿ ಅಣ್ಣ, ಬ್ಲಾಗಲ್ಲಿ ಹಾಕ್ತೀನಿ. ಮೈ ಬಿಗ್ ಸಪೋರ್ಟರ್, ಮೈ ಬಿಗ್ ಫ್ರೆಂಡ್, ಮೈ ಬಿಗ್ ಬ್ರದರ್. ಸೇ ಹಾಯ್. ಬ್ಲಾಗಲ್ಲಿ ಹಾಯ್ ಮಾಡಿ. ಏನಿದು ಲಾಗ? ಬ್ಲಾಗ್ ಹೇಗಿತ್ತು ಊಟ? ವ್ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ? ಚೆನ್ನಾಗಿ ಬರ್ತಿದೆ. ವಾಯ್ಸು ಜಾಸ್ತಿ ಬರ್ತಿದೆ ಅಕ್ಕ, ಸ್ವಲ್ಪ ಕಮ್ಮಿ ವಾಲ್ಯೂಮ್. ಎಕ್ಸಾಕ್ಟ್ಲಿ. ಇದೆಲ್ಲ ಚೆನ್ನಾಗಿ. ಆಮೇಲೆ ಇವ್ರು ತುಂಬ ತಿಗೆ ಮಾಡ್ತಾ ಇರ್ತಾರೆ, ನಿಮಗೆ ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಗೊತ್ತಾಯ್ತಲ್ಲ. ಯಾವ ಥರ ಕಂಟೆಂಟ್ ಬಂದರೆ ಇನ್ನೂ ಇಷ್ಟ ಆಗುತ್ತೆ? ನೀವು ಕನ್ನಡ ಮಾತಾಡೋದು ತುಂಬ ಚೆನ್ನಾಗಿ. ಸ್ಲ್ಯಾಂಗ್ ಇಷ್ಟ. ಕಂಟೆಂಟ್ ನೀವು ತಗೊಳ್ಳೋದು ಇವಾಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕುಕಿಂಗ್ ವ್ಲಾಗ್ಸ್ ಮಾಡಿ ಪರ್ಸ್ನಲಿ ನನಗಿಷ್ಟ. ನೆಕ್ಸ್ಟು ಆಮೇಲೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಾನೆ ಇರ್ತೀರ, ಹೋಗ್ತಾನೆ ಇರ್ತೀರ, ಟ್ರಾವೆಲಿಂಗ್ ವ್ಲಾಗ್ಸೇ ಹಾಕಲ್ಲ. ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬೇರೆ ಏನಾದರೂ ಅದೇ ನಿಮ್ಮದು ಸೋಷಿಯಲ್ ವೆಲ್ಫೇರ್ ಎಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟು ಅದು ಜಾಸ್ತಿ ಮಾಡಿ. ತುಂಬ ಹೆಲ್ಪ್ಫುಲ್ ಆಗಿದೆ. ಪರ್ಸ್ನಲ್ ಅದು ಏನೋ ರಿಕ್ವೆಸ್ಟ್. ಓಕೆ ಮಾಡೋಣ. ಆಮೇಲೆ ಫ್ರೆಂಡ್ಸ್ ಯಾರಿಗಾದ್ರೂ ಹೇಳಿದ್ರಾ ಏನಂತ ಹೇಳ್ತಿದ್ದಾರೆ? ಬೇರೆ ಕಡೆಯಿಂದ ಒಪಿನಿಯನ್ ಹೆಂಗೆ ಬರ್ತದೆ? ಒಪಿನಿಯನ್ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಎಲ್ಲರೂ. ಥ್ಯಾಂಕ್ ಯು. ನನಗೆ ಹುಡುಗಿಗೆಲ್ಲ ಬರ್ತಿದ್ದಾನೆ. ಇಲ್ಲಿ ಕೊಡು. ನನಗೆ ಇನ್ನೊಂದು ಹಂಗೆ ಇರಬೇಕು ಅಂತ. ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್. ನೀವೆಲ್ಲ ಬನ್ನಿ, ನಮ್ಗೆ ತುಂಬ 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 ಖುಷಿ ಆಯಿತು. ಥ್ಯಾಂಕ್ ಯು. ಮತ್ತು ಯಾವಾಗ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ಮ್ಯಾಂಗ್ಳೂರ್ಗಂತೂ ಬರಲೇಬೇಕು. ಥ್ಯಾಂಕ್ ಯು. ಇವಳಲ್ಲಿ ಬರ್ತಾಳೆ, ರಜಾ ಇರಲ್ಲ ಅವಳಿಗೆ. ಬೈರಿ ಯಾಕೋ ಒಂಚೂರು. ಬಾಯ್ ಬಾಯ್. ಮಿಸ್ ಯು ಹಾಕೋಕಂದ ಬರ್ತೀನಿ. ಹಾಂ ಬಾಯ್ಕ ಅಮ್ಮ ಬರ್ಲಾ? ಚಾಮೆ ಇಲ್ಲಿ ಗುಂಡು ಬನ್ನಿ ಬಾ. ಕೊಡ್ತೀನಿ ನಡಿ ತಗೋಬರಗಲ್ಲ. ಯಾಕೆ ಕಂದ ಅಮ್ಮ ಜೋಪನ ಅಮ್ಮ.
ನಿನ್ನ ಅಮ್ಮ ಅಂತದಲ್ಲ ಗಂಡು. ಏನು ಪಪ್ಪ ಅಮ್ಮ ಅಮ್ಮ ಅನ್ಕೊಂಡೆ ಪಪ್ಪ. ಪಪ್ಪ ಕಾಣ್ತಿದಾರಾ ಪಪ್ಪ? ಏನದ ಅಂದ್ರ ಸರಿ, ನೀವ್ ಯಾಕೆ ನಾವ್ ಅಪ್ಪನಿಂದ ದೂರ ಇದ್ದೀರಿ ಅಂದ್ರ ಪಾಪ. ಟ್ರಾನ್ಸ್ಲೇಟ್ ಮಾಡಿ. ಫ್ಯಾನು ಏ ಪಾಪ ವಿಜಯ ಗಂಡ ಬಿಡ್ರ ಯಾಕೋ ಮತ್ತೆ ಅವನ್ನ ಎಲಾಡ್ಕಾಕ ಯಾಕೆ. ಆಮೇಲೆ ಗೊಂಬೆ ಹಿಡ್ಕ ಅಲ್ಲಿ ಮೇಲೆ ಗೊಂಬೆ. ಹಂಗೆ ಯಾರು ನೋಡಿ ಹೆಂಗೆ ಹೇಳ್ಬಿಟ್ರು. ಆ ಥರ ಇಲ್ಲಿ ನಾವು ಬೆಳೆದಿದ್ದ ವಾತಾವರಣ ಇಲ್ಲ ಬಂದ್ರೆ ಐತಲ್ಲ ಮಾತು ನೋಡ್ದಾಗ್ಲೇ ಗೊತ್ತಾಯ್ತು. ಅಮ್ಮ ಬನ್ನಿ, ಬರ್ತೀವಿ. ಬೆಳಗಾಮಲ್ಲಿ ಟೀಚರ್ ಆದ್ರೆ, ಅವರು ಟೀಚರ್, ಹೈಸ್ಕೂಲ್ ಟೀಚರ್. ಇವರು ಕೂಡ ಜಾಬ್ ಕೊಡೋರು. ನಾವೆಲ್ಲರೂ ಕೂಡ ಒಂದೊಂದು ಹಂತದಲ್ಲಿದ್ದೀವಿ. ಎಲ್ಲರಿಗೂ ಆಲದ ಮರ ಇವನೇ, ನಮ್ದೆಲ್ಲ ಆಲದ ಮರ ಇವನೇ. ಮಳೆಯವರು ಅದಕ್ಕೋಸ್ಕರ ನಮ್ಮ ನೈಟ್ ಡ್ಯೂಟಿ ಇದ್ರು ಕೂಡ ಪ್ರೋಗ್ರಾಮ್ ಅಂದಾಗ ಮದುವೆ ಬಿಟ್ಕೊಂಡವ್ರೆ. ಆಲದ ಮರ ಬೇಕು ಅಂತ. ಆಲದ ಮರ ಬೇಕು ಅಂತ ನೀನ್ ಮನೆಗೆ ಬರ್ದೆ ಯಾವ್ದು ಬಾರ್ ತಪ್ಪು ಬೆಳ್ಳಿಲಿ ಅಯ್ಯೋ ಖಂಡಿತ ಹಾಸ್ಟೆಲ್ ಕರೆದಿದ್ರು ಸಿಗ್ನಸ್ ಅಲ್ಲಿ ಏರ್ಪೇರ್ ಆಗಿ ಸ್ವಲ್ಪ ಇದಾಗಿದೆ. ಹೆಬಿಯವರೇ ಜಪಾನ್ವಾಗ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ನೀವು ಬಂದಿದ್ದು ಬಹಳ ನಮ್ಮ ತೃಪ್ತಿ ಸಂದಿದೆ. ಮಧು ಹೆಲ್ಮೆಟ್ ಕೊಡಪ್ಪ. ಹೊಟ್ಟೆ ತುಂಬ ಊಟ ಮಾಡಿ, ದಂಡಿದ್ರಿ ಕೆಲಸ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ವ್ಲಾಗ್ ಹೇಗಿತ್ತು ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸ್ಬೇಕು. ಆ್ಯಂಡ್ ನೀವು ಕೊಡುವಂಥ ಒಂದು ಅಭಿಪ್ರಾಯ ಏನಿದೆ, ಅದರಿಂದನೇ ನಾನು ಏನಾದರೂ ಬದಲಾವಣೆ ಮಾಡ್ಕೋಬೇಕಾದ್ರೆ, ಸರಿ ಮಾಡ್ಕೋಬೇಕಾದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕಂಟೆಂಟ್ನ ತರಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದು ಸಹಾಯ ಆಗುತ್ತೆ ಅಂತ ಹೇಳೋದ್ರ ಮುಖೇನ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮಾತ್ರ ಕಂಜೂಸ್ತನ ತೋರಿಸ್ಬೇಡಿ. ಆ್ಯಂಡ್ ಈ ವಿಡಿಯೋ ಮುಖೇನ ನಾನು ಯಾರ್ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮ ಮೂಡಿ ಬರೆಯೋದಕ್ಕೆ ಕಾರಣಕರ್ತರಾದರೂ ಎಲ್ರಿಗೂ ಕೂಡ ಅನಂತ ಧನ್ಯವಾದವನ್ನು ಹೇಳ್ತೀನಿ. ಇದಕ್ಕೆ ಮುಖ್ಯ ಅಡಿಪಾಯ ನನ್ನ ತಾಯಿ. ಅವರ ಒಂದು ಯೋಚನೆ ಮತ್ತು ಅವರ ಒಂದು ಆಸೆ ಆಕಾಂಕ್ಷೆ ಏನಿದೆ, ಅದರ ಒಂದು ನಿಟ್ಟಿನಲ್ಲಿ ಇಷ್ಟು ಜನರನ್ನು ಒಂದು ಜಾಗದಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಮಾಡೋದಂದರೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವರು ಅಡಿಪಾಯ ಆಗಿದ್ದರು. ಅದ್ರ ಬೆನ್ನೆಲುಬಾಗಿ ನನ್ನ ಅಣ್ಣ, ನನ್ನ ತಂದೆ ಇದ್ದರು. ಸೊ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಫ್ಯಾಮಿಲಿಗೆ ಧನ್ಯವಾದ ಹೇಳೋದು ಏನು ಹೇಳಲೇಬೇಕಾಗಿಲ್ಲ. ಅವರ ಕರ್ತವ್ಯ ಪ್ರೀತಿಯಿಂದ ಅವ್ರು ಮಾಡಿರ್ತಾರೆ, ಅದಕ್ಕೆ ಯಾವಾಗಲೂ ನಾನು ಋಣಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಣ್ಣನ ಸ್ನೇಹಿತರು ಇಲ್ಲಿ ಭಾಗಿಯಾಗಿದ್ದು ಮತ್ತು ಅವರು ಮುನ್ನೆಲೆಯಲ್ಲಿ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರೀತಿ ಆದರೆ ಕಾರ್ಯಕ್ರಮ ಮುಗಿದ ನಂತರ ಸಾಕಷ್ಟು ರೀತಿಯ ಜವಾಬ್ದಾರಿಗಳನ್ನ ಇರುತ್ತೆ. ಅದನ್ನೆಲ್ಲ ಅವರು ಮುಂದೆ ನಿಂತು ಸರಿ ಮಾಡಿಸ್ಕೊಟ್ರು. ಸೊ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಡ್ಯಾನಿ ಅಣ್ಣ, ಪ್ರಸಾದಿ ಅಣ್ಣ, ನನ್ನ ಪ್ರೀತಿಯ ಯೋಗಿ ಅಣ್ಣ ಆ್ಯಂಡ್ ಅರುಣ್ ಅಣ್ಣ, ಇನ್ನೂ ಯಾರ್ಯಾರೆಲ್ಲ ಹೆಸರು ನನಗೆ ಗೊತ್ತಿಲ್ಲ, ಯಾರ್ಯಾರು ಪ್ರತ್ಯಕ್ಷವಾಗೂ ಮತ್ತು ಪರೋಕ್ಷವಾಗೂ ಸಹಕರಿಸಿದ್ರು ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ
ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ, ಮಿಸ್ ಮಾಡದೆ ನೋಡಿ. ನಮಸ್ಕಾರ.